ಆಗುಂಬೆ ಘಾಟಲ್ಲಿ ಪ್ರಯಾಣ ಮಾಡ್ತಾಯಿದ್ದೀವಿ. ಸೋಮೇಶ್ವರನಿಂದ ಕಾಡಿನ ಮಧ್ಯೆ ಪ್ರಯಾಣವನ್ನು ಮಾಡ್ತಾಯಿದ್ದೀವಿ ವೀಕ್ಷಕರೇ. ಆಗುಂಬೆ ಘಾಟ್ ವೀಕ್ಷಣೆ ಮಾಡಿ ವೀಕ್ಷಕರೇ. ಸೋಮೇಶ್ವರನಿಂದ ಮುಂದೆ ಬಂದರೆ ನಿಮಗೆ ಈ ಘಾಟ್ ಸೆಕ್ಷನ್ ಸಿಗುತ್ತೆ. ಸೊ ಇವಾಗ ನಮ್ಮ ಪ್ರಯಾಣ ಶೃಂಗೇರಿಯ ಕಡೆಗೆ. ನೋಡಿ ಗಾಯ್ಸ್, ಎಲ್ಲಿ ನೋಡಿದ್ರೂ ಕೂಡ ದಟ್ಟಣೆಯ ಕಾಡು. ಮೂವ್ ಆಗ್ತಾ ಇದ್ದೀವಿ, ಬನ್ನಿ. ಮುಂದೆ ನಮ್ಮ ಆಗುಂಬೆ ಘಾಟ್ ಮುಗಿಸಿ ನೋಡಿ, ಆಗುಂಬೆ ಘಾಟಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ವಿಶ್ರಾಂತಿಗೋಸ್ಕರ ಇಲ್ಲಿ ಸ್ವಲ್ಪ ಹೊತ್ತು ಸ್ಟೇ ಆಗಿದ್ವಿ. ಮುಂದೆ ಇಲ್ಲೊಂದು ಟೀ ಶಾಪ್ ಇದೆ. ನಮ್ಮ ಆಗುಂಬೆ ಮಳೆಕಾಡಿನ ವಿಶ್ರಾಂತಿ ಧಾಮ ದೋಣಿ ವಿಹಾರ ಶ್ರೀ ಘಾಟಿ ಚೋಡಮ್ಮ ಕೆರೆ, ಶ್ರೀ ಘಾಟಿ ಚೋಡಮ್ಮನ ಕೆರೆ ಆಗುಂಬೆ ಬೋರ್ಡಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮುಂದೆ ಅಲ್ಲಿ ಅರಣ್ಯ ಇಲಾಖೆ ಇದೆ. ನೀವು ಮುಂದೆ ಹೋಗಿ ಬೋಟಿಂಗ್ ವ್ಯವಸ್ಥೆ ಏನಿದೆ ಅದನ್ನು ಕೂಡ ಮಾಡ್ಬೋದು. ಆಗುಂಬೆ ವಲಯ ಮೇಗರವಳ್ಳಿ ಆ ಪಾಯಿಂಟಲ್ಲಿ ಇದ್ದೀವಿ. ಇಲ್ಲೂ ಕೂಡ ಎಂಟ್ರಿ ಬೋಟಿಂಗ್ ಇಲ್ಲಿ ನೋಡ್ಕೊಳ್ಳಿ, ತೋರಿಸ್ತಾ ಇದ್ದೀನಿ. ಹೌದಾ? ಒಳಗಡೆ ಬರೋದಕ್ಕೆ ನಿಮಗೆ 5 ರೂಪೀಸ್ ಎಂಟ್ರಿ ಟಿಕೆಟ್ ಇರುತ್ತೆ. ಹಾಗೆ ಬೋಟಿಂಗ್ ಏನಿದೆ 120 ರೂಪಾಯಿ ತಗೋತಾರೆ. ಇಲ್ಲೇ ಆಗುಂಬೆ ಘಾಟ್ ಮುಂದೆ ಬಂದರೆ ನೀವಿಲ್ಲಿ ದೋಣಿ ವಿಹಾರನೂ ಕೂಡ ಮಾಡ್ಬೋದು. ನೋಡ್ಬೋದು ನೀವು ಒಳಗಡೆ ಮೀನು ಹೇಗಿದೆ ನೋಡಿ, ದೊಡ್ಡ ದೊಡ್ಡ ಗಾತ್ರದ ಮೀನುಗಳಿವೆ. ಇಲ್ಲೆಲ್ಲ ಮೀನುಗಳು ಓಡಾಡ್ತಾ ಇದ್ದಾವೆ, ನೀವು ಅಬ್ಸರ್ವ್ ಮಾಡಿ. ಈ ಥರ ಬೋಟ್ಗಳಿರ್ತವೆ. ಆಗುಂಬೆ ಹೇರ್ಪಿನ್ ಅಲ್ಲಿಂದ ವ್ಯೂ ಪಾಯಿಂಟ್ ಸ್ವಲ್ಪ ಮುಂದೆ ಬಂದರೆ ನಿಮಗೆ ಈ ಒಂದು ಸ್ಥಳ ಸಿಗುತ್ತೆ. ನೋಡಿ, ಮಂಡಕ್ಕಿ ಹಾಕ್ತಾಯಿದ್ದಾರೆ, ಎಲ್ಲ ಹೇಗೆ ಬಂದು ತಿಂತಾಯಿದ್ದಾರೆ ನೋಡಿ. ನೋಡ್ರಿ ಯಾವ ಗಾತ್ರ ಇದೆ, ಹಾಕ್ತಾಯಿದ್ದಾರೆ ನೋಡ್ರಿ ಮೀನು. ನೋಡಿ ಬೆಳಿ ಫಿಶ್ಶು. ಹಾಗೆ ನೋಡ್ರಿ, ಅಲ್ಲಿಂದ ನಾವು ಮುರುಡೇಶ್ವರನಿಂದ ಹೀಗೆ ಕೋಟೇಶ್ವರ ಮುಖಾಂತರ ಸೋಮೇಶ್ವರಕ್ಕೆ ಬಂದು ಸೋಮೇಶ್ವರದಲ್ಲಿ ಸೋಮನಾಥೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿ ಆಗುಂಬೆ ಘಾಟ್ ಈ ಒಂದು ಏರ್ಪಿನ್ ಘಾಟ್ ಸೆಕ್ಷನ್ ಬಳಿ ಹಾಗೆ ಪ್ರಯಾಣ ಮಾಡುವಾಗ ಈ ಒಂದು ಪಾಯಿಂಟ್ ಸಿಕ್ತು. ಇದು ಕೂಡ 120 ರೂಪಾಯಿ ಕೊಟ್ಟರೆ ನಿಮ್ಮನ್ನು ಬೋಟಿಂಗ್ ಕರ್ಕೊಂಡೋಗಿ ಬಿಡ್ತಾರೆ ಕಣ್ರಿ. ಸೊ ಆಲ್ರೆಡಿ ಬೋಟಿಂಗ್ ಮಾಡ್ತಾಯಿದ್ದಾರೆ ನೋಡ್ಬೋದು. ಹಾಗೆ ಇಲ್ಲಿ ಫಿಶ್ಗೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಫಿಶ್ಗಳಿವೆ. ತಾಯಿ ಇವತ್ತು ಶೃಂಗೇರಿಯ ಒಂದು ಶಾರದಾ ಮಾತೆಯನ್ನು ದರ್ಶನ ಮಾಡಲಿಕ್ಕೆ ಬಂದಿದ್ದೀನಿ. ನನ್ನ ಹಿಂದೆ ರಾಜಗೋಪುರವನ್ನು ಕಾಣ್ತಾ ಇದ್ದೀರಾ. ಸೊ ಮಹಾಶಿವರಾತ್ರಿಯ ಪ್ರಯುಕ್ತ ಮುರುಡೇಶ್ವರನ ದರ್ಶನವನ್ನು ಮಾಡಿ ಹಾಗೆ ಕುಂದಾಪುರ, ಕೋಟೇಶ್ವರ, ಸೋಮೇಶ್ವರ ಮೂಲಕ ಇವತ್ತು ನಾನು ಶೃಂಗೇರಿ ಈ ಒಂದು ಸನ್ನಿಧಾನಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಹಿಂದೆ ಆದಿಶಂಕರಾಚಾರ್ಯರು 4 ಮಠಗಳನ್ನು ಸ್ಥಾಪನೆ ಮಾಡಿದ್ರು ಅಂತ ಹೇಳ್ತಾರೆ. ಅದರಲ್ಲಿ ಮೊದಲನೇ ಮೂಲ ಮಠವನ್ನು ಸ್ಥಾಪನೆ ಮಾಡಿದಂತಹ ಪೀಠ ಶಾರದಾ ಪೀಠ ಅಂತ ಹೇಳಿ, ಅಲ್ಲಿ ಆದಿಶಂಕರಾಚಾರ್ಯರು ಹಿಂದೆ ಒಳಗಡೆ ತಾಯಿಯ ದೇವಿಯ ಶ್ರೀಚಕ್ರದೊಂದಿಗೆ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇವತ್ತು ಈ ಒಂದು ಶೃಂಗೇರಿಯ ನಾವು ತಾಯಿಯ ಕೆಲವೊಂದು ದೇವಸ್ಥಾನಗಳ ಸ್ಥಳದ ಮಹಿಮೆ ಬಗ್ಗೆ ಮತ್ತು ಈ ಒಂದು ತಾಯಿಯ ಬಗ್ಗೆ ತಿಳ್ಕೊಳ್ಳೋಣ. ಆದಿಶಂಕರಾಚಾರ್ಯರು ತಮ್ಮ ಸನಾತನ ಸಂಪ್ರದಾಯಗಳ ಪದ್ಧತಿಗಳನ್ನು ಲೋಕಕ್ಕೆ ಹರಡಲು ಸಂಚಾರಿಯಾಗಿ ಅವರು ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಭಾರತದ 4 ಮೂಲೆಗಳಲ್ಲಿ 4 ವಿವಿಧ ಮಠಗಳನ್ನು ಸ್ಥಾಪಿಸಿದರು ಅಂತ ಹೇಳ್ಬೋದು. ಇಂದಿಯೂ ಕೂಡ ಆ ಸನಾತನ ಸಂಪ್ರದಾಯ ಪ್ರಚಾರವನ್ನು ಮಾಡುವಂತಹ 4 ಮಠಗಳನ್ನು ನಾವು ಕಾಣಬಹುದು.
ಮೊದಲಿಗೆ ನಮ್ಮ ಕರ್ನಾಟಕದಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಶೃಂಗೇರಿ ಶಾರದಾ ಪೀಠ ಅಂತೇಳಿ ಮೊದಲ ಬಾರಿಗೆ ಈ ಒಂದು ಸ್ಥಳದಲ್ಲಿ ಪೀಠವನ್ನು ಪ್ರತಿಷ್ಠಾಪಿಸುತ್ತಾರೆ. ಇದರ ಮೊದಲ ಪ್ರಥಮ ಗುರು ಬಂದು ಸೂರೇಶ್ವರಾಚಾರ್ಯ ಅಂತೇಳಿ. ಇದು ಯಜುರ್ವೇದ ಸಂಬಂಧಿತವಾದಂತಹ ಒಂದು ವೇದಕ್ಕೆ ಸಂಬಂಧಪಟ್ಟ ಪೀಠ ಅಂತ ಹೇಳ್ಬೋದು. ಇದರ ಮಹಾವಾಕ್ಯ ಬಂದು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಲಾಗುತ್ತೆ ವೀಕ್ಷಕರೇ. ಅಹಂ ಬ್ರಹ್ಮಾಸ್ಮಿ ಎಂಬುದು ಯಜುರ್ವೇದದ ಬೃಹದಾರಣ್ಯಕ ಉಪನಿಷತ್ನಿಂದ ಆಯ್ದುಕೊಳ್ಳಲಾದಂತಹ ಒಂದು ಪ್ರಮುಖ ಮಹಾವಾಕ್ಯ ಅಂತ ಹೇಳ್ಬೋದು. ಪದಸಹ ಅದರ ಅರ್ಥ ಅಹಂ ಅಂದರೆ ನಾನು, ಬ್ರಹ್ಮ ಅಂದರೆ ಪರಬ್ರಹ್ಮ, ಅಸ್ಮಿ ಅಂದರೆ ಆಗಿದ್ದೇನೆ, ನಾನೇ ಅಂದರೆ ನಾನೇ ಪರಬ್ರಹ್ಮ ಅಥವಾ ನಾನೇ ಆ ದೈವಿಕ ಚೈತನ್ಯ ಅನ್ನುವಂತಹ ಅರ್ಥವನ್ನು ಕೊಡುತ್ತೆ. ಇದರ ಒಳ ಅರ್ಥವನ್ನು ನೋಡೋದಾದರೆ ಇದು ಅದ್ವೈತ ವೇದಾಂತದ ಸಾರಾಂಶವಾಗಿದೆ. ಮನುಷ್ಯನು ಅಜ್ಞಾನದಿಂದ ತನ್ನನ್ನು ಕೇವಲ ರಕ್ತ ಮಾಂಸದ ದೇಹ ಎಂದು ಭಾವಿಸುತ್ತಾನೆ. ಆದರೆ ಆತ್ಮಜ್ಞಾನ ಲಭಿಸಿದಾಗ ತನ್ನೊಳಗಿರುವ ಆತ್ಮವು ಇಡೀ ಬ್ರಹ್ಮಾಂಡದಲ್ಲಿ ವ್ಯಾಪಿಸಿರುವ ಆ ಪರಬ್ರಹ್ಮನ ಅಖಂಡ ಭಾಗವೇ ಎಂದು ಅರಿವಾಗುತ್ತದೆ. ನನ್ನ ಮತ್ತು ದೇವರ ನಡುವೆ ಯಾವುದೇ ಭೇದವಿಲ್ಲ ಎಂಬ ಪರಮ ಸತ್ಯವನ್ನು ಈ ವಾಕ್ಯ ಸಾರುತ್ತದೆ. ಶಂಕರಾಚಾರ್ಯರು ದೇಶದಾದ್ಯಂತ ಸಂಚರಿಸುತ್ತಾ ವೇದ ಧರ್ಮದ ಸ್ಥಾಪನೆಗಾಗಿ ಸೂಕ್ತವಾದ ಸ್ಥಳವನ್ನು ಹುಡುಕುತ್ತಿದ್ದರು. ಅವರು ತುಂಗಾ ನದಿಯ ದಡದಲ್ಲಿರುವ ಶೃಂಗಗಿರಿಗೆ ಅಂದರೆ ಇಂದಿನ ಶೃಂಗೇರಿ ಪ್ರದೇಶಕ್ಕೆ ಬರ್ತಾರೆ. ನದಿಯ ದಡದಲ್ಲಿ ಅವರು ಒಂದು ಅಪರೂಪವಾದ ದೃಶ್ಯವನ್ನು ಕಾಣ್ತಾರೆ. ಕಡು ಬಿಸಿಲಿನ ಸಮಯದಲ್ಲಿ ಪ್ರಸವ ವೇದನೆಯಲ್ಲಿದ್ದ ಒಂದು ಕಪ್ಪೆಗೆ ಅದರ ಜನ್ಮಶತ್ರುವಾದಂತಹ ಒಂದು ಸರ್ಪ ತನ್ನ ಎಡೆಯನ್ನು ಬಿಚ್ಚಿ ಛತ್ರಿಯಂತೆ ನೆರಳನ್ನು ನೀಡುತ್ತಿತ್ತು. ಈ ಒಂದು ದೃಶ್ಯವನ್ನು ಆದಿಶಂಕರಾಚಾರ್ಯರು ನೋಡ್ತಾರೆ. ಅಂದರೆ ಪ್ರಕೃತಿಯ ಜನ್ಮಜಾತ ವೈರಿಗಳಾದ ಹಾವು ಕಪ್ಪೆಗಳ ನಡುವಿನ ಇಂತಹ ಮಮತೆ ಮತ್ತು ಶಾಂತಿಯನ್ನು ನೋಡಿ ಆಚಾರ್ಯರು ಬೆರಗಾಗ್ತಾರೆ. ಎಲ್ಲಿ ಶತ್ರುತ್ವ ಮರೆತು ಪ್ರಾಣಿಗಳು ಹೀಗೆ ಸಾಮರಸ್ಯದಿಂದ ಇರುತ್ತವೋ ಅಂತಹ ಭೂಮಿ ಅತ್ಯಂತ ಪವಿತ್ರ ಮತ್ತು ತಪಸ್ಸಿಗೆ ಯೋಗ್ಯವಾದದ್ದು ಎಂದು ಅವರು ನಿರ್ಧರಿಸುತ್ತಾರೆ. ಈ ಘಟನೆಯಿಂದ ಪ್ರೇರಿತರಾದಂತಹ ಅವರು ಶೃಂಗೇರಿಯಲ್ಲೇ ತಮ್ಮ ಮೊದಲ ಮಠವನ್ನು ಸ್ಥಾಪಿಸಲು ಸಂಕಲ್ಪವನ್ನು ಮಾಡ್ತಾರೆ. ಅವರು ಅಲ್ಲಿ ಶ್ರೀಚಕ್ರವನ್ನು ಬರೆದು ಅದರ ಮೇಲೆ ಶಾರದಾ ದೇವಿಯ ಮೊಟ್ಟ ಮೊದಲ ಬಾರಿಗೆ ಶ್ರೀಗಂಧದ ವಿಗ್ರಹವನ್ನು ಪ್ರತಿಷ್ಠಾಪಿಸುತ್ತಾರೆ. 14ನೇ ಶತಮಾನದಲ್ಲಿ ವಿಜಯನಗರದ ಕಾಲದಲ್ಲಿದ್ದಂತಹ ಶ್ರೀ ವಿದ್ಯಾರಣ್ಯರು ಈಗಿನ ಚಿನ್ನದ ವಿಗ್ರಹವನ್ನು ಪ್ರತಿಷ್ಠಾಪಿಸಿದರು ಅಂತ ಹೇಳ್ಬೋದು. ಶೃಂಗೇರಿ ಈ ಒಂದು ಸ್ಥಳದ ಹೆಸರು ಸ್ನೇಹಿತರೆ. ಶೃಂಗೇರಿ ಪದ ಹೇಗೆ ಬಂತು ಅನ್ನೋದನ್ನು ನೋಡೋದಾದರೆ ಶೃಂಗಗಿರಿ ಎಂಬ ಪದದ ಅಪಭ್ರಂಶವೇ ಶೃಂಗೇರಿಯಾಗಿ ಬಂದಿರುವಂಥದ್ದು. ಶೃಂಗಗಿರಿ ಅಂದರೆ ಋಷ್ಯಶೃಂಗಗಿರಿ ಅನ್ನುವಂತಹ ಹೆಸರು ಈ ಸ್ಥಳಕ್ಕೆ ಬಂತು ಅಂತ ಹೇಳ್ಬೋದು. ಈ ಸ್ಥಳವು ರಾಮಾಯಣ ಕಾಲದ ಪ್ರಸಿದ್ಧ ಮುನಿಗಳಾದಂತಹ ಋಷ್ಯಶೃಂಗ ಮಹರ್ಷಿಗಳ ಜನ್ಮಸ್ಥಳ ಅಥವಾ ತಪಭೂಮಿಯಾಗಿತ್ತು ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಶೃಂಗ ಎಂದರೆ ಕೊಂಬು, ಅಂದರೆ ಋಷ್ಯಶೃಂಗ ಮುನಿಗಳ ಹಣೆ ಮೇಲೆ ಒಂದು ಸಣ್ಣ ಕೊಂಬಿನಂತಹ ಗುರುತಿತ್ತು. ಮತ್ತು ಗಿರಿ ಎಂದರೆ ಬೆಟ್ಟ. ಈ ಋಷ್ಯಶೃಂಗ ಮುನಿಗಳು ನೆಲೆಸಿದ್ದ ಬೆಟ್ಟ ಎಂಬ ಅರ್ಥದಲ್ಲಿ ಶೃಂಗಗಿರಿ ಅಂತ ಹೇಳಿ ಕರೆಯಲಾಯಿತು. ಮುಂದೆ ಅದು ಶೃಂಗೇರಿ ಆಯಿತು ಅಂತ ಹೇಳ್ಬೋದು. ಹಾಗೆ ಈ ಋಷ್ಯಶೃಂಗ ಮುನಿಗಳ ಒಂದು ಕುತೂಹಲಕಾರಿ ಸಂಗತಿ ಏನಪ್ಪ ಅಂತ ಹೇಳಿದ್ರೆ, ಈ ಋಷ್ಯಶೃಂಗ ಮುನಿಗಳು ಎಲ್ಲಿರುತ್ತಾರೋ ಅಲ್ಲಿ ಎಂದಿಗೂ ಕೂಡ ಬರಗಾಲ ಬರುವುದಿಲ್ಲ ಅನ್ನುವಂತಹ ನಂಬಿಕೆ ಇದೆ. ಅದಕ್ಕಾಗಿಯೇ ಅಯೋಧ್ಯೆಯ ರಾಜ ದಶರಥನು ಪುತ್ರಕಾಮೇಷ್ಟಿ ಯಾಗ ಮಾಡಿಸಲು ಇವರನ್ನು ಆಹ್ವಾನಿಸಿದ್ದನು ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾದಂತಹ ವಿಷಯ. ಶೃಂಗೇರಿಯಿಂದ ಮುಂದೆ ನಿಮಗೆ ಇಲ್ಲಿ ಕಿಗ್ಗಾ ಕ್ಷೇತ್ರ ಅಂತ ಸಿಗುತ್ತೆ. ಋಷ್ಯಶೃಂಗೇಶ್ವರ ಒಂದು ಪುರಾತನ ದೇವಸ್ಥಾನವೂ ಕೂಡ ಇದೆ. ಋಷ್ಯಶೃಂಗರಿಗೆ ಸಂಬಂಧಪಟ್ಟಂತಹ ಒಂದು ಶಿವನ ಪುರಾತನವಾದ ದೇವಸ್ಥಾನ ನಿಮಗೆ ನೋಡಲಿಕ್ಕೆ ಶೃಂಗೇರಿಯಿಂದ ಒಂದು 10 ಕಿಲೋಮೀಟ್ರ್ ಮುಂದೆ ಬಂದರೆ ನಿಮಗೆ ಕಿಗ್ಗಾ ಕ್ಷೇತ್ರ ಅಂತ ಸಿಗುತ್ತೆ. ನೀವು ಅಲ್ಲಿ ಈ ಒಂದು ಋಷಿಗಳಿಗೆ ಸಂಬಂಧಪಟ್ಟಂತಹ ದೇವಸ್ಥಾನವನ್ನು ನೀವು ಕಾಣ್ಬೋದು. ಶಾರದಾ ಎಂದರೆ ಜ್ಞಾನದ ಅಧಿದೇವತೆ ಅಂತ ಅರ್ಥವನ್ನು ಕೊಡುತ್ತೆ. ಇಲ್ಲಿ ದೇವಿಯ ಕೇವಲ ವಿದ್ಯೆಯನ್ನಷ್ಟೇ ಅಲ್ಲ, ಪರಮಾತ್ಮನನ್ನು ತಿಳಿಯುವ ಬ್ರಹ್ಮವಿದ್ಯೆಯನ್ನು ಕರುಣಿಸುವ ತಾಯಿ ಅಂತ ಹೇಳಿ ನಂಬಿಕೆ ಇದೆ ವೀಕ್ಷಕರೇ. ಹಾಗೆ ಈ ಶಾರದಾ ದೇವಿಯನ್ನು ಚತುರ್ಭುಜ ಧಾರಿಣಿ ಅಂತ ಹೇಳಿ ಕರೀತಾರೆ. 4 ಕೈಗಳನ್ನು ಹೊಂದಿದ್ದು ಅವುಗಳಲ್ಲಿ ಜ್ಞಾನದ ಸಂಕೇತವಾದ ಪುಸ್ತಕ, ಅರಿವಿನ ಜಪಮಾಲೆ, ಅಮೃತದ ಕಳಸ ಮತ್ತು ಚಿನ್ಮುದ್ರೆಯನ್ನು ಧರಿಸಿರುತ್ತಾಳೆ. ಅಕ್ಷರಾಭ್ಯಾಸದ ಕೇಂದ್ರ ಅಂತಲೂ ಕೂಡ ಹೇಳ್ಬೋದು. ಕರ್ನಾಟಕದಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಆರಂಭಿಸಲು ಅಕ್ಷರಾಭ್ಯಾಸ ಶೃಂಗೇರಿ ಅತ್ಯಂತ ಶ್ರೇಷ್ಠ ಸ್ಥಳವೆಂದು ನಂಬಲಾಗಿದೆ ಸ್ನೇಹಿತರೆ. ಹಾಗಾಗಿ ಸಾವಿರಾರು ಪೋಷಕರು ತಮ್ಮ ಮಕ್ಕಳನ್ನು ಇಲ್ಲಿಗೆ ಕರೆತಂದು ದೇವಿಯ ಸನ್ನಿಧಿಯಲ್ಲಿ ಮೊದಲ ಅಕ್ಷರವನ್ನು ಬರೆಸುತ್ತಾರೆ. ದೇವಿಯನ್ನು ಚತುರ್ಭುಜಧಾರಿಣಿ ಅಂತ ನಾನು ಆಗಲೇ ಹೇಳಿದೆ. ಅಂದರೆ ಒಂದು ಕೈಯಲ್ಲಿ ಪುಸ್ತಕ ವೇದ ಹಿಡಿದಿರುತ್ತಾಳೆ ಮತ್ತು ಅದು ಲೌಕಿಕ ಅಥವಾ ಪಾರಮಾರ್ಥಿಕ ಜ್ಞಾನದ ಸಂಕೇತ.
ಸಮಸ್ತ ವಿದ್ಯೆಗಳಿಗೂ ಆಕೆಯೇ ಮೂಲ ಎಂಬುದು ಇದರ ಅರ್ಥವನ್ನು ಕೊಡುತ್ತೆ. ಹಾಗೆ ಜಪಮಾಲೆ, ಅದನ್ನು ಅಕ್ಷಮಾಲೆ ಅಂತಲೂ ಕೂಡ ಕರೀತಾರೆ. ಇನ್ನೊಂದು ಕೈಯಲ್ಲಿ ನಾವು ಅದನ್ನು ಸ್ಫಟಿಕದ ಜಪಮಾಲೆ ಇರೋದನ್ನು ನಾವು ಕಾಣ್ಬೋದು. ಇದು ಧ್ಯಾನ ಮತ್ತು ಏಕಾಗ್ರತೆಯ ಸಂಕೇತ. ನಿರಂತರ ಸಾಧನೆಯಿಂದ ಮಾತ್ರ ಜ್ಞಾನ ಸಿದ್ಧಿಸುತ್ತದೆ ಅನ್ನುವಂತಹ ಅರ್ಥವನ್ನು ತಿಳಿಸುತ್ತೆ. ಹಾಗೆ ಮೂರನೇ ಕೈಯಲ್ಲಿ ಅಮೃತ ಕಳಸವಿದೆ. ಇದು ಮೋಕ್ಷ ಅಥವಾ ಅಮರತ್ವದ ಸಂಕೇತವನ್ನು ಹೇಳುತ್ತೆ. ಜ್ಞಾನದ ಮೂಲಕ ಮನುಷ್ಯನು ಜನನ ಮರಣದ ಚಕ್ರದಿಂದ ಮುಕ್ತಿಯನ್ನು ಪಡೆಯಬಹುದು ಎಂಬುದನ್ನು ಇದನ್ನು ಸೂಚಿಸುತ್ತದೆ. ಹಾಗೆ ನಾಲ್ಕನೇ ಕೈಯಲ್ಲಿ ಚಿನ್ಮುದ್ರೆಯನ್ನು ನಾವು ಕಾಣ್ಬೋದು. ಇದು ಜೀವಾತ್ಮ ಮತ್ತು ಪರಮಾತ್ಮ ಒಂದೇ ಎಂಬ ಅದ್ವೈತ ತತ್ವವನ್ನು ಸಾರುತ್ತದೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಹಾಗಾಗಿ ಶಾರದಾ ದೇವಿಯನ್ನು ಚತುರ್ಭುಜ ಧಾರಿಣಿ ಅಂತ ನಾವು ಹೇಳ್ಬೋದು. ಈ ಪ್ರದೇಶದಲ್ಲಿ ಇನ್ನೂ ಪ್ರಮುಖವಾದದ್ದು ಒಂದು ಅಂಶ ಏನಪ್ಪ ಅಂತ ಹೇಳಿದ್ರೆ, ಖಗೋಳ ವಿಜ್ಞಾನದ ವಿದ್ಯಾಶಂಕರ ದೇವಾಲಯ. ಇಲ್ಲಿ ವಿದ್ಯಾಶಂಕರ ದೇವಾಲಯವು ವಾಸ್ತುಶಿಲ್ಪದ ಅದ್ಭುತ. ಇದರಲ್ಲಿ 12 ರಾಶಿಗಳನ್ನು ಪ್ರತಿನಿಧಿಸುವ 12 ಕಂಬಗಳಿವೆ. ಸೂರ್ಯನು ಯಾವ ರಾಶಿಯಲ್ಲಿ ಪ್ರವೇಶಿಸುತ್ತಾನೋ ಆ ತಿಂಗಳಿನಲ್ಲಿ ಸೂರ್ಯನ ಮೊದಲ ಕಿರಣಗಳು ಸರಿಯಾಗಿ ಆಯಾ ರಾಶಿಯ ಕಂಬದ ಮೇಲೆ ಬೀಳುವಂತೆ ಇದನ್ನು ನಿರ್ಮಿಸಲಾಗಿದೆ. ಇವತ್ತೂ ಕೂಡ ನೀವು ಈ ಒಂದು ದೇವಾಲಯವನ್ನು ಕಣ್ಣಿಂದ ನೀವು ವೀಕ್ಷಣೆ ಮಾಡ್ಬೋದು ಸ್ನೇಹಿತರೆ. ಮತ್ತು ಟಿಪ್ಪು ಸುಲ್ತಾನ್ 1791ರಲ್ಲಿ ಮರಾಠ ಆಕ್ರಮಣದ ಸಮಯದಲ್ಲಿ ಶೃಂಗೇರಿ ಮಠದ ಮೇಲೆ ದಾಳಿಯಾದಾಗ ಟಿಪ್ಪು ಸುಲ್ತಾನ್ ಈ ದೇವಸ್ಥಾನದ ಪುನರ್ ನಿರ್ಮಾಣಕ್ಕೆ ಧನ ಸಹಾಯ ಮತ್ತು ಬೆಲೆ ಬಾಳುವ ಕೆಲವೊಂದು ಉಡುಗೊರೆಗಳನ್ನು ನೀಡಿ ಗೌರವವನ್ನು ಸಲ್ಲಿಸಿದರು ಅಂತೇಳಿ ಹೇಳಲಾಗುತ್ತೆ. ಮತ್ತು ಕಾಶಿಯಲ್ಲಿ ಆದಿಶಂಕರಾಚಾರ್ಯರಿಗೆ ಭಗವಾನ್ ಶಿವರು ನೀಡಿದ 5 ಸ್ಫಟಿಕ ಲಿಂಗಗಳಲ್ಲಿ ಒಂದಾದಂತಹ ಚಂದ್ರಮೌಳೇಶ್ವರ ಲಿಂಗವು ಕೂಡ ಇಂದಿಯೂ ಕೂಡ ಶೃಂಗೇರಿಯಲ್ಲಿದೆ ಅಂತ ಹೇಳ್ಬೋದು. ಪ್ರತಿ ರಾತ್ರಿ ಇದಕ್ಕೆ ವಿಶೇಷ ಪೂಜೆ ನಡೀತಾ ಇರ್ತದೆ. ಅದನ್ನು ಕೂಡ ನೀವಿಲ್ಲಿ ಕಾಣ್ಬೋದು. ಹಾಗೆ ನಮ್ಮ ಇವರು ಯಾರೋ ಆದಿಶಂಕರಾಚಾರ್ಯರು ಶೃಂಗೇರಿ ಕ್ಷೇತ್ರವನ್ನು ಸ್ಥಾಪಿಸಿದಾಗ ಈ ಪವಿತ್ರ ಭೂಮಿಯ ರಕ್ಷಣೆಗಾಗಿ 4 ದಿಕ್ಕುಗಳಲ್ಲಿ 4 ಶಕ್ತಿ ದೇವತೆಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಪೂರ್ವದಲ್ಲಿ ಕಾಲಭೈರವನ ದೇವಾಲಯ ಇದೆ, ದಕ್ಷಿಣದಲ್ಲಿ ದುರ್ಗಾಂಬ ದೇವಾಲಯವಿದೆ, ಪಶ್ಚಿಮದಲ್ಲಿ ಕೆರೆ ಆಂಜನೇಯ ಸ್ವಾಮಿಯ ದೇವಾಲಯ ಇದೆ, ಉತ್ತರದಲ್ಲಿ ಕಾಳಿ ದೇವಾಲಯ ಇದೆ. ಇದನ್ನು ನೀವಿಲ್ಲಿ ಕಾಣ್ಬೋದು. ಅವರು ಶೃಂಗೇರಿ ಶಾರದಾ ಪೀಠದ ಮತ್ತು ಅಲ್ಲಿನ ಜನರ ರಕ್ಷಣೆಗಾಗಿ ದಿಕ್ಪಾಲಕರು ಅಥವಾ ಕಾವಲುಗಳ ದೇವತೆಗಳಾಗಿ ನೇಮಿಸಿದರು ಅಂತೇಳಿ ನಂಬಿಕೆ ಇದೆ. ಹಾಗೆ ಮಹಾಸಿರ್ ಮೀನುಗಳು ಇರುವ ಒಂದು ಸ್ಥಳಕ್ಕೆ ಬಂದಿದ್ದೀನಿ. ಇದು ಶೃಂಗೇರಿಯಲ್ಲಿ ಮುಖ್ಯವಾಗಿ ದೇವತಾ ರೂಪದಲ್ಲಿ ನೋಡುವಂತಹ ಒಂದು ಸ್ಥಳ ವೀಕ್ಷಕರೇ. ಮುಂದೆ ಇಲ್ಲಿ ಕಾಣ್ಬೋದು ಶಿವಲಿಂಗ ಇದೆ. ಹಾಗೆ ಇಲ್ಲಿ ಬನ್ನಿ, ಭಾಳಷ್ಟು ಮೀನುಗಳು ಇರುವ ಸ್ಥಳಕ್ಕೆ ಕರ್ಕೊಂಡು ಬಂದಿದ್ದೀನಿ. ಇಲ್ಲಿ ಮಂಡಕ್ಕಿ ಹಾಕ್ತಾ ಇರ್ತಾರೆ ನೋಡಿ, ಎಷ್ಟೊಂದು ಮೀನುಗಳಿವೆ. ಪ್ರತಿಯೊಂದು ಮೀನುಗಳು ಕೂಡ ಇಲ್ಲಿ ದೈವಿಕ ಸ್ವರೂಪವುಳ್ಳದ್ದು ಅಂತೇಳಿ ನಂಬಲಾಗಿದೆ ವೀಕ್ಷಕರೇ. ನೋಡ್ಬೋದು ನೋಡಿ, ಇಲ್ಲೆಲ್ಲ ಮಂಡಕ್ಕಿ ಹಾಕ್ತಾ ಇದ್ದಾರೆ. ಎಷ್ಟಿದೆ ನೋಡಿ, ಕಾಣಿಸ್ತಾ ಇದೆಯಾ? ಹೇಗಿದೆ ಗೈಸ್, ನೋಡಿದ್ರಲ್ಲ, ಮಹಾಸಿರ್ ಅನ್ನುವ ಪ್ರಭೇದದ ಮೀನುಗಳು ಅಂತ ಹೇಳಲಾಗುತ್ತೆ. ಸೊ ಜಲದ ಶುದ್ಧೀಕರಣಕ್ಕೆ ಅವಶ್ಯಕತೆ ಇರುವಂತಹ ಮೀನುಗಳು. ಈ ಒಂದು ಭಾಗದಲ್ಲಿ ದೈವಿಕ ಸ್ವರೂಪದಲ್ಲಿ ಮೀನುಗಳನ್ನು ಕಾಣಲಾಗುತ್ತೆ. ಇಲ್ಲಿ ಬಂದಂತಹ ಭಕ್ತಾದಿಗಳು ಪ್ರತಿಯೊಬ್ಬರು ಕೂಡ ಮಂಡಕ್ಕಿಯನ್ನು ತಂದು ಅವುಗಳ ಆಹಾರ ಸೇವೆ, ಜಲಚರ ಸೇವೆ ಅಂತೇಳಿ ನೋಡಿ ಎಷ್ಟೊಂದು ಮಂಡಕ್ಕಿ ಹಾಕ್ತಾಯಿದ್ದಾರೆ ಭಕ್ತಾದಿಗಳು. ಅದನ್ನು ಇಲ್ಲಿ ಸಂತೃಪ್ತಿಯಿಂದ ತಿಂತಾ ಇದ್ದಾವೆ, ನೋಡ್ಬೋದು ನೀವು. ನೋಡ್ಕೊಳ್ಳಿ, ಇನ್ನೊಂದು ವ್ಯೂ ತೋರಿಸ್ತಾ ಇದ್ದೀನಿ. ಶೃಂಗೇರಿ ಹಿಂದೆ ಋಷ್ಯಶೃಂಗ ಮುನಿ ತಪೋ ಮಾಡ್ತಿದ್ದಂತಹ ಭೂಮಿ. ಮುಂದೆ ಶಂಕರಾಚಾರ್ಯರು ಬಂದು ಇಲ್ಲಿ ತಾಯಿಯ ಶಕ್ತಿಪೀಠವನ್ನು ಸ್ಥಾಪನೆ ಮಾಡ್ತಾರೆ. ನೋಡಿ, ಇಲ್ಲಿದೆ ನೋಡಿ, ತುಂಬು ಗರ್ಭಿಣಿಯ ಕಪ್ಪೆಗೆ ನಾಗಸರ್ಪ ಹೇಗೆ ನೆರಳನ್ನು ನೀಡ್ತಾ ಇದೆ. ಸೊ ಈ ಥರದ ಒಂದು ಜನ್ಮವೈರಿಗಳಾದಂತಹ ಕಪ್ಪೆ ಮತ್ತು ಸರ್ಪದ ಈ ಒಂದು ಸ್ನೇಹ, ಒಂದು ಭಾವ ಪರವಶತೆಯನ್ನು ನೋಡಿ ಶಂಕರಾಚಾರ್ಯರು ಈ ಒಂದು ಸ್ಥಳದಲ್ಲಿ ಶಕ್ತಿಪೀಠವನ್ನು ಸ್ಥಾಪನೆ ಮಾಡಿದ್ರು ಅಂತೇಳಿ ಹೇಳಲಾಗುತ್ತೆ.
ಮೇಲೆ ಅದರ ಒಂದು ಪ್ರತಿಕೃತಿಯು ಕೂಡ ಇದೆ ನೋಡ್ಬೋದು. ಅದಕ್ಕೆ ಸಾಕ್ಷಿಯಾಗಿ ಇಲ್ಲಿ ಕಪ್ಪೆ ಮತ್ತು ಸರ್ಪವನ್ನು ಕೂಡ ನೀವು ಇಲ್ಲಿ ಕಾಣ್ಬೋದು. ಹಾಗೆ ನೋಡಿದ್ರಲ್ಲ, 3.5 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡುವಂಥದ್ದು ಪ್ರತೀತಿ ದಿನನಿತ್ಯ ಇರುತ್ತೆ. ಆದರೆ ಅರ್ಲಿ ಮಾರ್ನಿಂಗ್ ಬೇಗ ಬಂದು ನೀವು ಮಾಡಿಸೋದು ಉತ್ತಮ. ಮಧ್ಯಾಹ್ನ 1ರ ಮೇಲೆ ಯಾವುದೇ ಕಾರಣಕ್ಕೂ ಅಕ್ಷರಾಭ್ಯಾಸ ಮಾಡೋದಿಲ್ಲ ಅಂತ ಹೇಳಲಾಗ್ತಾಯಿದೆ. ಹಾಗೆ ನೀವೇನೇ ಇದ್ರೂ ಕೂಡ ಬೆಳಗ್ಗೆಯಿಂದ ಬಂದು ನೀವು ನಿಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸೋದನ್ನು ಮರಿಬೇಡಿ. ಸೊ ಮಧ್ಯಾಹ್ನ ಮೇಲೆ 1 ಗಂಟೆ ಮೇಲೆ ಇರೋದಿಲ್ಲ ಅಂತ ಇಲ್ಲಿ ಸ್ಥಳೀಕರು ಹೇಳಿದರು. ಅದನ್ನು ಈ ಒಂದು ವಿಡಿಯೋ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ ವೀಕ್ಷಕರೇ. ಹೀಗೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯ ಶಕ್ತಿ ಸ್ವರೂಪಿಣಿಯಾದಂತಹ ಶಾರದಾ ದೇವಿಯನ್ನು ಇಲ್ಲಿ ಶ್ರೀಚಕ್ರ ಯಂತ್ರದ ಜೊತೆಗೆ ಆದಿಶಂಕರಾಚಾರ್ಯರು ಸ್ಥಾಪನೆ ಮಾಡಿದ್ದಾರೆ. ನೀವು ಇಲ್ಲಿ ಕಾಣ್ಬೋದು. ಸೊ ಹೇಗಿತ್ತು ವೀಕ್ಷಣೆ? ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಬಂದು ನಮ್ಮ ಶಾರದಾ ದೇವಿ ಶೃಂಗೇರಿ ಶಾರದಾ ಮಾತೆಯನ್ನು ನೋಡಿದ್ದಂತೂ ನಮಗೂ ಖುಷಿ ಕೊಟ್ಟಿದೆ. ತಾಯಿಯ ದರ್ಶನವನ್ನು ಮಾಡಿ ಈಗ ಮತ್ತೆ ಪ್ರಯಾಣವನ್ನು ಹೊರನಾಡು ಅನ್ನಪೂರ್ಣೇಶ್ವರಿ ತಾಯಿಯ ದರ್ಶನವನ್ನು ಮಾಡಲು ಹೊರಟಿದ್ದೀವಿ. ಸೊ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ನಮಸ್ಕಾರಗಳು. ಬನ್ನಿ ಹೋಗೋಣ.